ನಮಸ್ಕಾರ. ಇವತ್ತಿನ ವಿಡಿಯೋ LIC ಮತ್ತು IRCTC ಷೇರುಗಳು ಇದ್ದವರು ಈ ವಿಡಿಯೋ ನೋಡಲೇಬೇಕು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಈ ಎರಡು ಕಂಪನಿಗಳು ನಾನು ನಮೂದಿಸಿರುವಂತಹದ್ದು ಮಾರ್ಕೆಟ್ ಲೀಡರ್ಸ್. ಮತ್ತೆ ಇವತ್ತು ಅವುಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ LIC ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್. ಟೋಟಲ್ ಸೇಲ್ ಏಪ್ರಿಲ್ ಜೂನ್ 2022 1,68,071 ಕ್ರೋರ್ಸ್ ಟರ್ನ್ ಓವರ್. ಏಪ್ರಿಲ್ ಜೂನ್ 2023 1,89,300 13% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಅಲ್ಲಿ ಭಾರಿ ಅಭಿವೃದ್ಧಿ ಕಂಡಿದೆ. ಏಪ್ರಿಲ್ ಜೂನ್ 2022ರಲ್ಲಿ 683 ಕೋಟಿ, ಏಪ್ರಿಲ್ ಜೂನ್ 2023ರಲ್ಲಿ 9,544 ಕೋಟಿ, 1,297% ಅಭಿವೃದ್ಧಿ. ಈಗ LICಯ ಲಾಸ್ಟ್ 5 ಕ್ವಾರ್ಟರ್ನ ಟೋಟಲ್ ಸೇಲ್ಸ್ ಮತ್ತು ನೆಟ್ ಪ್ರಾಫಿಟ್. ಏಪ್ರಿಲ್ ಜೂನ್ 2022ರಲ್ಲಿ ಟೋಟಲ್ ಸೇಲ್ಸ್ 1,68,071 ಕೋಟಿ ಮತ್ತು ನೆಟ್ ಪ್ರಾಫಿಟ್ 683 ಕೋಟಿ. ಜುಲೈ ಸೆಪ್ಟೆಂಬರ್ 2022ರಲ್ಲಿ ಟೋಟಲ್ ಸೇಲ್ಸ್ 216 355 ಕೋಟಿ ಮತ್ತು ನೆಟ್ ಪ್ರಾಫಿಟ್ 15,952 ಕೋಟಿ. ಅಕ್ಟೋಬರ್ ಡಿಸೆಂಬರ್ 2022ರಲ್ಲಿ ಟೋಟಲ್ ಸೇಲ್ಸ್ 1,96,958 ಕೋಟಿ, ನೆಟ್ ಪ್ರಾಫಿಟ್ 6,334 ಕೋಟಿ. ಜನವರಿ ಮಾರ್ಚ್ 2023 ಟೋಟಲ್ ಸೇಲ್ಸ್ 2,179 ಕೋಟಿ ಮತ್ತು ನೆಟ್ ಪ್ರಾಫಿಟ್ 13,428 ಕೋಟಿ. ಏಪ್ರಿಲ್ ಜೂನ್ 2023 ಟೋಟಲ್ ಸೇಲ್ಸ್ 1,89,300, ನೆಟ್ ಪ್ರಾಫಿಟ್ 9,544 ಕೋಟಿ. LICದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತ ಕರಿಬಹುದು. ನೆಟ್ ಪ್ರಾಫಿಟ್ ಬಹಳ ದೊಡ್ಡ ಪರ್ಸೆಂಟೇಜ್ ಅಲ್ಲಿ ಮೇಲಕ್ಕೆ ಹೋಗಿದೆ ಡ್ಯೂ ಟು ಹೈಯರ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಮತ್ತೆ ಸೇಲ್ ಆಫ್ ಶೇರ್ಸ್ ನಲ್ಲಿ LIC ಅವರು ಒಂದು ಅಂದಾಜು 30,000 ಕೋಟಿಯನ್ನು ಫಸ್ಟ್ ಕ್ವಾರ್ಟರ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ. ಇದು ಹಿಂದಿನ ಎಲ್ಲಾ ರೆಕಾರ್ಡಿಗಿಂತಲೂ ಜಾಸ್ತಿ ಅಂತ ಹೇಳ್ಬೋದು. ಈಗ LICಯ ಬೇರೆ ಬೇರೆ ಪ್ಯಾರಾಮೀಟರ್ಸ್. ನೆಟ್ ಪ್ರೀಮಿಯಂ ಇನ್ಕಮ್ ಜೂನ್ 2022ರಲ್ಲಿ 98,351 ಕೋಟಿ, ಜೂನ್ 2023ರಲ್ಲಿ 98,363 ಕೋಟಿ. ನ್ಯೂ ಬಿಸ್ನೆಸ್ ಪ್ರೀಮಿಯಂ 73,540 ಇದ್ದದ್ದು ಈಗ 60,224 ಬಂದಿದೆ. AUM ಅಂದ್ರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ 41 ಲಕ್ಷ ಕೋಟಿ ಇದ್ದದ್ದು ಈಗ 46 ಲಕ್ಷ ಕೋಟಿ ಆಗಿದೆ. ಮಾರ್ಕೆಟ್ ಶೇರ್ ಆಫ್ ನ್ಯೂ ಬಿಸ್ನೆಸ್ ಪ್ರೀಮಿಯಂ 68.57% ಇದ್ದದ್ದು ಜೂನ್ 2023ರಲ್ಲಿ 59.7% ಬಂದಿದೆ. LIC ಶೇರ್ ಪ್ರೈಸ್ ಕಳೆದ ಒಂದು ವರ್ಷದಲ್ಲಿ 6% ಕೆಳಗೆ ಬಿದ್ದಿದೆ. ಅದೇ ಅವಧಿಯಲ್ಲಿ ನಿಫ್ಟಿ 50 ಇಂಡೆಕ್ಸ್ 10% ಮೇಲಕ್ಕೆ ಹೋಗಿದೆ. ಆದ್ದರಿಂದ LIC ನಿಫ್ಟಿ 50 ಕಂಪೇರ್ ಮಾಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕಳೆದ ಒಂದು ವರ್ಷದಲ್ಲಿ. ಆದರೆ ರಿಸಲ್ಟ್ ಬಂದ ಬಳಿಕ ಇವತ್ತು LIC 3% ರ್ಯಾಲಿಯನ್ನು ಕಂಡಿದೆ. ಈಗ ನಾನು ಎರಡನೆಯ ಮೊನಾಪೊಲಿ ಕಂಪನಿ ಬರ್ತಾ ಇದ್ದೇನೆ, IRCTC ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸ್. ಟೋಟಲ್ ಸೇಲ್ ಏಪ್ರಿಲ್ ಜೂನ್ 2022ರಲ್ಲಿ 853 ಕೋಟಿ ಆದ್ರೆ ಏಪ್ರಿಲ್ ಜೂನ್ 2023ರಲ್ಲಿ 1,002 ಕೋಟಿ 17% ಮೇಲೆ ಹೋಗಿದೆ. ಆದರೆ ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ. ಏಪ್ರಿಲ್ ಜೂನ್ 2022ರಲ್ಲಿ 246 ಕೋಟಿ ಆದ್ರೆ ಈಗ 232 ಕೋಟಿ ಬಂದಿದೆ. ಅದೇ ಕ್ವಾರ್ಟರ್ ಈ ವರ್ಷದಲ್ಲಿ -6%. ಈಗ IRCTCಯ ಲಾಸ್ಟ್ 5 ಕ್ವಾರ್ಟರ್ಸ್ ಹೋಲಿಕೆ ನಿಮ್ಮ ಮುಂದೆ ಇದೆ. ಮೊದಲನೇದಾಗಿ ಏಪ್ರಿಲ್ ಜೂನ್ 2022ರಲ್ಲಿ ಟೋಟಲ್ ಸೇಲ್ಸ್ 853, ನೆಟ್ ಪ್ರಾಫಿಟ್ 244. ಜುಲೈ ಸೆಪ್ಟೆಂಬರ್ 2022 ಟೋಟಲ್ ಸೇಲ್ಸ್ 806, ನೆಟ್ ಪ್ರಾಫಿಟ್ 226. ಅಕ್ಟೋಬರ್ ಡಿಸೆಂಬರ್ 2022 918 ವರ್ಸಸ್ 256. ಜನವರಿ ಮಾರ್ಚ್ 2023 965 ವರ್ಸಸ್ 279 ಕೋಟಿ. ಮತ್ತೆ ಏಪ್ರಿಲ್ ಜೂನ್ 2023ರಲ್ಲಿ ಟೋಟಲ್ ಸೇಲ್ಸ್ 1,002 ಕೋಟಿ ಮತ್ತು ನೆಟ್ ಪ್ರಾಫಿಟ್ 232 ಕೋಟಿ. ಈಗ ಬೇರೆ ಪ್ಯಾರಾಮೀಟರ್ಸ್. IRCTC ಕೇಟರಿಂಗ್ ನಲ್ಲಿ ರೆವೆನ್ಯೂ ಏಪ್ರಿಲ್ ಜೂನ್ 2023ರಲ್ಲಿ 349, ಈಗ 471, 35% ಮೇಲೆ ಹೋಗಿದೆ. ಇಂಟರ್ನೆಟ್ ಟಿಕೆಟಿಂಗ್ 302 ಇದ್ದದ್ದು 290 ಕೋಟಿ ಇಳಿದಿದೆ, -4%. ಟೂರಿಸಂ ನಲ್ಲಿ ರೆವೆನ್ಯೂ ಏಪ್ರಿಲ್ ಜೂನ್ 2022ರಲ್ಲಿ 82 ಕೋಟಿ ಇದ್ದದ್ದು ಈಗ ರೆವೆನ್ಯೂ ಏಪ್ರಿಲ್ ಜೂನ್ 2023ರಲ್ಲಿ 130 ಕೋಟಿ ಹೋಗಿದೆ, 58% ಮೇಲೆ ಹೋಗಿದೆ. ಅಂದರೆ IRCTCದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತ ಕರೀಬಹುದು. ಆದರೆ ರಿಸಲ್ಟ್ಸ್ ವರ್ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್.
ಪ್ರಾಫಿಟ್ ಕೆಳಗೆ ಬಿದ್ದದ್ದು ಈ ಕ್ವಾರ್ಟರ್ ನಲ್ಲಿ ಕೇಟರಿಂಗ್ ಎಕ್ಸ್ಪೆನ್ಸಸ್ ಮೇಲಕ್ಕೆ ಹೋದದರಿಂದ IRCTC ಶೇರ್ ಪ್ರೈಸ್ 5% ಕೆಳಗೆ ಬಿದ್ದಿದೆ. ಕಳೆದ ಒಂದು ವರ್ಷದಲ್ಲಿ ಕಂಪೇರ್ ಟು ನಿಫ್ಟಿ 50 ಇಂಡೆಕ್ಸ್ 10% ಮೇಲಕ್ಕೆ ಹೋಗಿದೆ ಅದೇ ಅವಧಿಯಲ್ಲಿ. ಅಂದರೆ IRCTC ಈಸ್ ಅಂಡರ್ ಪರ್ಫಾರ್ಮಿಂಗ್ ನಿಫ್ಟಿ 50 ಇಂಡೆಕ್ಸ್. ಆದರೆ ಇವತ್ತು IRCTC ಒಂದು 2% ಮೇಲಕ್ಕೆ ಹೋಯಿತು. ಯಾಕಂತಂದ್ರೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನುವ ಕಾರಣದಿಂದ. IRCTC shares have been on a general downtrend and consolidation for about 15 months now. 15 ತಿಂಗಳಿಂದ ಒಂದು ತರದ ಕನ್ಸಾಲಿಡೇಷನ್ ಅಲ್ಲಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ LIC ಅಥವಾ IRCTC ಶೇರುಗಳು ಇದ್ದಾವ? ಇದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲಿದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.